ನೀವೆಲ್ಲರೂ ಗಣೇಶನ ದೇವಸ್ಥಾನಕ್ಕೆ ಹೋಗಿರ್ತೀರಾ, ಆದರೆ ಜಲಾದಿವಾಸ ಅಂದರೆ ನೀರಿನಲ್ಲಿ ಕುಳಿತಿರೋ ಗಣೇಶನ ಯಾವತ್ತಾದರೂ ನೋಡಿದ್ದೀರಾ? ಹೌದು, ನಾನಿವತ್ತು ತೋರಿಸೋಕೊಟ್ಟಿರೋದು ಇದೇ ಗಣೇಶನನ್ನು. ಇಡೀ ಪ್ರಪಂಚದಲ್ಲಿ ಹುಡುಕಿದ್ರೂ ನೀರಿನಲ್ಲಿ ಇರೋ ಗಣೇಶ ಸಿಗೋದು ಇಲ್ಲಿ ಮಾತ್ರ. ಹಾಗಾದರೆ ಮತ್ತೆ ತಡ, ಈ ಪುಣ್ಯಕ್ಷೇತ್ರವನ್ನು ನಿಮ್ಮ ಕಣ್ಮುಂದೆ ತರ್ತೀನಿ, ಬನ್ನಿ ನನ್ನ ಜೊತೆಗೆ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸುಮಾರಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಜೇನುತುಪ್ಪ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಜೇನುತುಪ್ಪ ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗೆ ಭಗವಂತನಿಗೂ ಕೂಡ ಜೇನುತುಪ್ಪ ಅಂದರೆ ತುಂಬ ಇಷ್ಟ. ಒಂದು ದಿನ ಹೀಗೆ ಭಗವಂತ ಗಣೇಶ ಜೇನುತುಪ್ಪ ತಿನ್ನೋದಕ್ಕೋಸ್ಕರ ಭೂಲೋಕಕ್ಕೆ ಬರ್ತಾನೆ. ಭೂಲೋಕಕ್ಕೆ ಬಂದಂಥ ಗಣೇಶ ಜೇನುತುಪ್ಪನ ಸರಿಯಾಗಿ ತಿಂತಾನೆ. ತಿಂದ ತಕ್ಷಣ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಅಂದರೆ ಜೇನುತುಪ್ಪ ತಿಂದಾಗ ಸಾಮಾನ್ಯವಾಗಿ ಹೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆ ಉರಿ ಸ್ಟಾರ್ಟ್ ಆದಾಗ ನೀರನ್ನು ಹುಡುಕ್ತಾನೆ. ನೀರು ಎಲ್ಲೂ ಕಾಣಸಿಗಲ್ಲ. ಆವಾಗ ಒಂದು ಕಿರು ಬಂಡೆಯ ಅಡಿಯಲ್ಲಿ ಸ್ವಲ್ಪ ನೀರು ಸಿಗುತ್ತೆ. ಹೊಟ್ಟೆ ಉರಿ ತಾಳಲಾರದೆ ಗಣೇಶ ಅದೇ ನೀರಲ್ಲಿ ಕೂತು ಬಿಡ್ತಾನೆ. ಗಣೇಶ ಹೀಗೆ ಕೂತಂಥ ಸ್ಥಳವೇ ಶ್ರೀ ವಿನಾಯಕ ಗುಡ್ಡಟ್ಟು ಎನ್ನುವ ಪುಣ್ಯಕ್ಷೇತ್ರಕ್ಕೆ ಕಾರಣವಾಗುತ್ತೆ. ಈ ದೇವಸ್ಥಾನ ಇರೋದು ಉಡುಪಿ ಜಿಲ್ಲೆಯ ಶಿರಿಯಾರ ತಾಲೂಕಿನಲ್ಲಿ. ಈ ದೇವಸ್ಥಾನದ ಇಂಚಿಂಚು ತೋರಿಸ್ತೀನಿ, ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನನ್ನ ಜೊತೆನೇ ಹೆಜ್ಜೆ ಹಾಕಿ. ಆವತ್ತಿನಿಂದ ಇವತ್ತಿನವರೆಗೂ ತನ್ನನ್ನು ನಂಬಿ ಬಂದವರಿಗೆ ಕೈಯನ್ನು ಬಿಡದೆ ಭಕ್ತರ ಇಚ್ಛೆಗಳನ್ನು ಪೂರೈಸುವ ಪ್ರಪಂಚದಲ್ಲೇ ಏಕೈಕ ಜಲಾದಿವಾಸ ಗಣೇಶ ದೇವಸ್ಥಾನವನ್ನು ಇದೀಗ ನಿಮ್ಮ ಮುಂದೆ ನೋಡ್ತಾ ಇದ್ದೀರಾ. ನೀವೇನು ನೋಡ್ತಾ ಇದ್ದೀರಾ? ಇದೇ ಜಾಗಕ್ಕೆ ಗಣೇಶ ಬರ್ತಾನೆ. ಬಂದು ಇಲ್ಲಿರುವ ಜೇನುತುಪ್ಪವನ್ನು ತಿಂದು ಎಲ್ಲೂ ನೀರು ಸಿಗದಿದ್ದಾಗ ಈ ಬಂಡೆಗಳ ಒಳಗಡೆ ಸ್ವಲ್ಪ ನೀರಿರುತ್ತೆ. ಅದು ಕಿರಿದಾದ ಗುಹೆ ಥರ ಇರುತ್ತೆ. ಅದ್ರ ಒಳಗಡೆ ನೀರಿರುತ್ತೆ. ಅದರಲ್ಲಿ ಹೋಗಿ ಗಣೇಶ ಕೂತು ಬಿಡ್ತಾನೆ. ನೀರಿನಲ್ಲೇ ಕೂತಂಥ ಗಣೇಶ ಇಲ್ಲೇ ನೆಲೆಯಾಗ್ತಾನೆ. ಇದು ಯಾರೋ ಕೆತ್ತಿರುವಂಥ ಮೂರ್ತಿ ಅಲ್ಲ, ಇದು ಉದ್ಭವ ಮೂರ್ತಿಯಾಗಿರುತ್ತೆ. ಇಲ್ಲಿರೋ ದೇವರನ್ನ ನೀವು ನೇರವಾಗಿ ದರ್ಶನ ಕೊಡೋಕೆ ಆಗೋದಿಲ್ಲ. ನೀವು ಕ್ಲಿಯರ್ ಆಗಿ ನೋಡೋಕ್ಕಾಗೋದು ಬರೀ ಈ ಫೋಟೋದಲ್ಲಿ ಮಾತ್ರ. ಆಶ್ಚರ್ಯ ಪಡಬೇಡಿ, ಯಾಕಂತ ಹೇಳ್ತೀನಿ. ಮೊದಲು ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಿದ್ದಾಗೆ ತೀರ್ಥ ಮಂಟಪದಲ್ಲಿ ಒಂದು ಗಣೇಶನ ನೋಡಬಹುದು. ಇದೇ ತೀರ್ಥ ಮಂಟಪದಲ್ಲಿ ಭಕ್ತರಿಗೆ ಪ್ರಸಾದವನ್ನ ನೀಡ್ತಾರೆ. ದೇವಸ್ಥಾನದ ಬಲಭಾಗದಲ್ಲಿ ಹೋದರೆ ನೀವು ಜಲಾದಿವಾಸ ಗಣೇಶನ ಮೂಲಬಿಂಬ ದರ್ಶನವನ್ನು ಪಡಿಬಹುದು. ಭಕ್ತರು ಒಬ್ಬೊಬ್ಬರೇ ಹೋಗಿ ಇಲ್ಲಿರುವ ಕಿಂಡಿಯ ಮೂಲಕ ನೀರಿನಲ್ಲಿ ಕುಳಿತಿರುವ ಗಣೇಶನ ದರ್ಶನವನ್ನು ಪಡಿತಾರೆ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದೆ, ಗಣೇಶನ ಕ್ಲಿಯರ್ ಆಗಿ ಬರೀ ಫೋಟೋದಲ್ಲಿ ಮಾತ್ರ ನೋಡೋಕೆ ಸಾಧ್ಯ ಅಂತ. ಇಲ್ಲಿನ ವಿಶೇಷ ಪೂಜೆ ಅಂದರೆ ಅದು ಐರುಕೊಡ ಸೇವೆ. ಐರುಕೊಡ ಅಂದರೆ ದೇವಸ್ಥಾನದ ಈ ಬಾವಿಯಿಂದ 500 ಕೊಡ ನೀರನ್ನು ಪುರೋಹಿತರು ಎತ್ತಿ ದೇವರ ಗರ್ಭಗುಡಿಗೆ ಹಾಕಿ ಅಭಿಷೇಕವನ್ನು ಮಾಡ್ತಾರೆ. ಈ ಹರಕೆ ಎಷ್ಟೊಂದು ಪವರ್ಫುಲ್ ಅಂದರೆ ಈ ಸೇವೆಯನ್ನು ದೇವರಿಗೆ ಮಾಡಿಸಿದರೆ 1000 ಜನರಿಗೆ ಊಟ ಹಾಕಿದ್ದಕ್ಕಿಂತ ಹೆಚ್ಚು ಪುಣ್ಯವನ್ನು ಸಂಪಾದಿಸಿದಂತೆ. ಇದಿಷ್ಟು ದೇವಸ್ಥಾನದ ಒಳಭಾಗವಾದರೆ ಹೊರಗಡೆ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ದೇವಸ್ಥಾನದ ಎದುರುಗಡೆ ಸುಂದರವಾದ ಕಲ್ಯಾಣಿ ಇದೆ. ದೇವಸ್ಥಾನದ ಸುತ್ತಲೂ ಕಲ್ಲುಗಳಿಂದ ಕೂಡಿದೆ. ಬನ್ನಿ, ಇದು ಎಷ್ಟು ಉದ್ದ ಇದೆ ಅಂತ ತೋರಿಸ್ತೀನಿ. ಇದಿಷ್ಟು ಈ ದೇವಸ್ಥಾನದ ಬಗ್ಗೆ. ಇನ್ನೂ ಅದ್ಭುತ ವಿಸ್ಮಯ ಸ್ಥಳಗಳನ್ನು ನಿಮ್ಮ ಮುಂದೆ ತರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭವಾಗಲಿ.